Hello everyone, welcome back to my channel. ಈ ಒಂದು ವಿಡಿಯೋದಲ್ಲಿ ನಾವು 5th ಚಾಪ್ಟರ್ ದಟ್ ಈಸ್ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ ನ ಎಕ್ಸರ್ಸೈಸ್ 5.2 ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಕ್ವೆಶ್ಚನ್ ಏನಿದೆ, ಫೈಂಡ್ ದ ಏರಿಯಾ ಆಫ್ ಎ ಸೆಕ್ಟರ್ of a circle with radius 6 cm if angle of the sector is 60 degree. So they have given radius and angle. We have to find area of sector. So idu tumba easy direct question. They have given radius that is r is equals to 6 cm and angle ನಾವು ಹೇಗೆ ತಗೊಂತೀವಿ theta. So that is theta ಎಷ್ಟಿದೆ ನಮಗೆ 60 degree. Theta is equals to 60 degree. We have to find area of sector. So area of sector ಗೆ ಫಾರ್ಮುಲಾ ಇದೆ. So which is equals to theta divided by 360 degree into pi r square. Now substitute the value. So here theta is 60 degree divided by 360 degree constant as it is into pi value. So they have given that unless stated otherwise use pi is equals to 22/7. So ಇಲ್ಲಿ ನೋಡಿ fourth problem ಅಲ್ಲಿ they have given use pi is equals to 3.14. So ಈ ರೀತಿ ಕೊಡದೇ ಇದ್ದಾಗ pi value 22/7 ಅಂತಲೇ ತಗೊಳ್ಳಿ ಅಂತೇಳಿ ಅವ್ರು ಹೇಳಿದ್ದಾರೆ. ಸೊ pi value ನ ಬರ್ಕೊಳ್ಳೋಣ 22/7 into r ಸ್ಕ್ವೇರ್ ಅಂತ ಹೇಳಿದ್ರೆ ಎಷ್ಟಿದೆ ನಮಗೆ 6. ಸೊ ಇದನ್ನ 6 ಸ್ಕ್ವೇರ್ ಅಂತನಾದ್ರೂ ಬರ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ 6 into 6 ಅಂತನಾದ್ರೂ ಬರ್ಕೊಳ್ಬಹುದು. ಸೊ 6 into 6 ಈ ರೀತಿ ಸ್ಪ್ಲಿಟ್ ಮಾಡಿ ಬರ್ಕೊಂಡ್ವಿ ಅಂತ ಹೇಳಿದ್ರೆ ಸಿಂಪ್ಲಿಫಿಕೇಶನ್ಗೆ ಈಸಿ ಆಗುತ್ತೆ. ಸೊ ಇವಾಗ ಇಲ್ಲಿ ನೋಡಿ 60/360 ಅಲ್ಲಿ 0 ಗೆಟ್ ಕ್ಯಾನ್ಸಲ್ ಆ್ಯಂಡ್ 6 1s 6 6 36. ಈ 6 ಆ್ಯಂಡ್ ಮೇಲ್ಗಡೆ ನ್ಯೂಮರೇಟರ್ದು ಒಂದು 6 ಗೆಟ್ ಕ್ಯಾನ್ಸಲ್. ಸೊ ಇಲ್ಲಿ ಏನು ಉಳಿತು 22 into 6 divided by 7. ಸೊ ಇವಾಗ 22 into 6 ನ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ ದಟ್ ಈಸ್ 6 2s 12, 2 1 ಕ್ಯಾರಿ, 6 2s 12, 12 plus 1 13 divided by 7 as it is. ಇವಾಗ 132 ನ 7 ಇಂದ ಡಿವಿಷನ್ ಮಾಡ್ಕೊಳ್ಳೋಣ. ಸೊ 132 divided by 7. ಸೊ ಇಲ್ಲಿ 7 1s 7, 7 2s 14 ಜಾಸ್ತಿ ಆಗಿದೆ. ಸೊ 7 1s 7 ತಗೋಣ. ಸೊ 13 ಅಲ್ಲಿ 7 ಹೋದರೆ 6, ಅಗೇನ್ 2 ನ ಕೆಳಗೆ ಇಳಿಸ್ಕೊಳ್ಳೋಣ. ದೆನ್ 7 8s 56, 7 9s 63 ಜಾಸ್ತಿ ಆಗಿದೆ. ಸೊ 7 8s 56 ನ ತಗೋಣ. ಸೊ ಇಲ್ಲಿ ಎಷ್ಟು ಉಳಿಯುತ್ತೆ 62 ಅಲ್ಲಿ 56 ಹೋಯ್ತು ಅಂತ ಹೇಳಿದ್ರೆ ಅಗೇನ್ 6 ಉಳಿಯುತ್ತೆ. ಇಲ್ಲಿ ಪಾಯಿಂಟ್ ಕಟ್ಟಿ ಇಲ್ಲಿ 0 ತಗೋಣ. ಸೊ 60 ಆಯಿತು. ಸೊ ಈ 16 ಕೂಡ ನಮಗೆ ಎಷ್ಟು ಹೋಗುತ್ತೆ 7 8s 56. ಸೊ ಇಲ್ಲಿ 4 ಉಳಿಯುತ್ತೆ. 60 56 ಹೋದರೆ 4, ಅಗೇನ್ 0 ತಗೋಣ 40 ಆಗುತ್ತೆ. ಸೊ 7 5s 35. ಸೊ ನಮಗೆ ಪಾಯಿಂಟ್ ಆದಮೇಲೆ 2 ಡಿಜಿಟ್ವರೆಗೂ ಮಾಡಿದ್ರೆ ಸಾಕು. ದಟ್ ಈಸ್ 18.85 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಲ್ಲಿ ನಾವು ಏರಿಯಾ ಫೈಂಡ್ ಔಟ್ ಮಾಡ್ತಿರೋದ್ರಿಂದ ಯೂನಿಟ್ ಏನಾಗುತ್ತೆ ನಮಗೆ ಸ್ಕ್ವೇರ್ ಯೂನಿಟ್ ಆಗುತ್ತೆ. ಇಲ್ಲಿ ಸೆಂಟಿಮೀಟರಲ್ಲಿ ಇರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ನೀವು ಇದು ಡಿವಿಷನ್ ಮಾಡಿನಾದರೂ ಮಾಡ್ಬೋದು, ಇಲ್ಲ 132/7 ನೀವು ಆನ್ಸರ್ನ ಸ್ಟಾಪ್ ಮಾಡ್ಬೋದು. 132/7 ಸೆಂಟಿಮೀಟರ್ ಸ್ಕ್ವೇರ್ ಅಂತಲೂ ಕೂಡ ನೀವು ಬರಿಬೋದು. ಸೊ ದಿಸ್ ಈಸ್ ಫಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಇವಾಗ ಸೆಕೆಂಡ್ ಪ್ರಾಬ್ಲಮ್ ಏನಿದೆ ಸೇಮ್. ಫೈಂಡ್ ದ ಏರಿಯಾ ಆಫ್ ಎ ಕ್ವಾಡ್ರೆಂಟ್ ಆಫ್ ಎ ಸರ್ಕಲ್ ಹೂಸ್ ಸರ್ಕಂಫರೆನ್ಸ್ ಈಸ್ 22 ಸೆಂಟಿಮೀಟರ್. ಸೊ ಇದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ, ಬಟ್ ಈಸಿ ಕ್ವಶನ್ನು. ಸೊ ವಿ ಹ್ಯಾವ್ ಟು ಫೈಂಡ್ ಏರಿಯಾ ಆಫ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಂತ ಹೇಳಿದ್ರೆ ಏನಂತ ತಿಳ್ಕೊಳ್ಳೋಣ. ಸೊ ಇದು ಸರ್ಕಲ್ನ ನಾವು 4 ಈಕ್ವಲ್ ಪಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಎಷ್ಟು ಬರುತ್ತೆ 4 ಕ್ವಾಡ್ರೆಂಟ್ಸ್ ಬರುತ್ತೆ. ಸೊ ಇಲ್ಲಿ ದಿಸ್ ಈಸ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ನಾವೇನು ಪಿಜ್ಜಾನ ಈ ರೀತಿ ಕಟ್ ಮಾಡ್ತೀವಲ್ವಾ, ಸೊ ಇದೇನು ಪೀಸಸ್ ಬರುತ್ತಲ್ಲ ಅವನ್ನ ನಾವು ಕ್ವಾಡ್ರೆಂಟ್ ಅಂತ ಹೇಳ್ತೀವಿ. ಸೊ ಒಂದು ನೆನ್ಪಿಟ್ಕೊಳ್ರಿ, ಯಾವಾಗಲೂ ಆ್ಯಂಗಲ್ ಫಾರ್ಮ್ಡ್ ಬೈ ಎ ಕ್ವಾಡ್ರೆಂಟ್ ಈಸ್ ಆಲ್ವೇಸ್ 90 ಡಿಗ್ರಿ. ಯಾಕಂದರೆ ಇದು ಟೋಟಲ್ 360 ಡಿಗ್ರಿ ಆಯಿತು ಅಂತ ಹೇಳಿದ್ರೆ ನಮಗೆ ಇಲ್ಲಿ 4 ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ರೆ ಒಂದೊಂದು ಪಾರ್ಟಿಗೂ 90 ಡಿಗ್ರಿ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ಆ್ಯಂಗಲ್ ಫಾರ್ಮ್ಡ್ ಬೈ ಕ್ವಾಡ್ರೆಂಟ್, ಆ್ಯಂಗಲ್ ಆಫ್ ಕ್ವಾಡ್ರೆಂಟ್ ದಟ್ ಈಸ್ ಥೀಟಾ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ಸೊ ದೇ ಹ್ಯಾವಂಟ್ ಗಿವನ್ ಹಿಯರ್, ಹೌದಾ, ಇಲ್ಲಿ ನಮಗೆ ಆ್ಯಂಗಲ್ ಕೊಟ್ಟಿಲ್ಲ. ಸೊ ಅಲ್ಲಿ ನಾವು ಫೈಂಡ್ ಔಟ್ ಮಾಡ್ಕೊಂಡ್ವಿ. ಸೊ ದಟ್ ಈಸ್ ಥೀಟಾ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಆ್ಯಂಡ್ ದೇ ಹ್ಯಾವ್ ಗಿವನ್ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ 22 ಸೆಂಟಿಮೀಟರ್. ಸೊ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಈಸ್ ಈಕ್ವಲ್ಸ್ ಟು 22 ಸೆಂಟಿಮೀಟರ್. ಇವಾಗ ನಾವು ಏರಿಯಾ ಆಗಲಿ ಲೆಂತ್ ಆಫ್ ದಿ ಆರ್ಕ್ ಆಗಲಿ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ನೀಡ್ ಆರ್, ರೇಡಿಯಸ್ ಬೇಕು. ಸೊ ರೇಡಿಯಸ್ನ ಈ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಕೊತೀವಿ. ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಫಾರ್ಮುಲಾ ಏನು
2 pi r, ಸೊ ವಿಚ್ ಈಸ್ ಈಕ್ವಲ್ಸ್ ಟು 22 ಸೆಂಟಿಮೀಟರ್. ನಮಗೆ ಬೇಕಿರೋದೇನು ಓನ್ಲಿ ಆರ್. ಸೊ ರೇಡಿಯಸ್ ಆರ್ ಈಸ್ ಈಕ್ವಲ್ಸ್ ಟು 22. ಈ 2 ಪೈ ಇಲ್ಲಿ 2 ಪೈ ಇಂಟು ಇದೆ, ಸೊ ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 2 ಪೈ. ಸೊ ಇಲ್ಲಿ ನೋಡಿ 2 1s are 2, 2 1s are 2 ವಿಚ್ ಈಸ್ ಈಕ್ವಲ್ಸ್ ಟು 11 ಬೈ ಪೈ. ಪೈನ ಹಾಗೆ ಉಳಿಸ್ಕೊಳ್ಳಿ ಬಿಕಾಸ್ ನೆಕ್ಸ್ಟ್ ಫಾರ್ಮುಲಾದಲ್ಲಿ ಇದು ನಮಗೆ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ 11 ಬೈ ಪೈ ಸೆಂಟಿಮೀಟರ್. ನಾವು ವಿ ಹ್ಯಾವ್ ಟು ಫೈಂಡ್ ಏರಿಯಾ ಆಫ್ ಕ್ವಾಡ್ರೆಂಟ್. ಇಲ್ಲಿ ನೋಡಿ ಏರಿಯಾ ಆಫ್ ಕ್ವಾಡ್ರೆಂಟ್ ಅಂತ ಹೇಳಿದ್ರೆ ಸೊ ಇದನ್ನು ತಗೋಣ. ಸೊ ವಿಚ್ ಈಸ್ ನಥಿಂಗ್ ಬಟ್ ದಿ ಸೆಕ್ಟರ್. ಸೊ ಇಟ್ ಈಸ್ ಆಲ್ಸೋ ಸೆಕ್ಟರ್ ಬಟ್ ವಿತ್ ಆ್ಯಂಗಲ್ 90 ಡಿಗ್ರಿ ಅಷ್ಟೇ, ಆಯಿತಾ. ಸೊ ಇದಕ್ಕೆ ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಏರಿಯಾ ಆಫ್ ಕ್ವಾಡ್ರೆಂಟ್, ಏರಿಯಾ ಆಫ್ ಕ್ವಾಡ್ರೆಂಟ್. ಸೊ ಸೇಮ್ ಸೆಕ್ಟರ್ ಫಾರ್ಮುಲಾನೇ, ದಟ್ ಈಸ್ ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಹಿಯರ್ ಥೀಟಾ ಈಸ್ ಆ್ಯಂಗಲ್ ಈಸ್ 90 ಡಿಗ್ರಿ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 90 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಇಂಟು ರೇಡಿಯಸ್ ಈಸ್ 11 ಬೈ ಪೈ, ಸ್ಕ್ವೇರ್ ಇರೋದ್ರಿಂದ 11 ಬೈ ಪೈ ಇಂಟು 11 ಬೈ ಪೈ. ಸೊ ಏನಕ್ಕೆ ಪೈನ ಹಾಗೆ ಉಳಿಸ್ಕೊಳ್ಳಿ ಅಂತ ಹೇಳಿದರೆ ಇಲ್ಲಿ ಪೈ ಪೈ ಕ್ಯಾನ್ಸಲ್ ಮಾಡ್ಬೋದು ಅದಕ್ಕೆ. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 0 0 ಕ್ಯಾನ್ಸಲ್, 9 1s 9 4s 36. ಈ 4ಇಂದ ಇಲ್ಲಿ ಮೇಲ್ಗಡೆ 11 ಹೋಗೋದಿಲ್ಲ, ಹೌದಾ, ಅದನ್ನು ಹಾಗೆ ಇಟ್ಕೋಣ. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಇಲ್ಲೇನು ಉಳಿತು 11 ಇಂಟು 11 ಡಿವೈಡೆಡ್ ಬೈ 4 ಇಂಟು ಪೈ. ನೀವು ಬೇಕಿದ್ರೆ ಡೈರೆಕ್ಟಾಗೆ ಮಾಡ್ಕೊಳ್ತಾ ಹೋಗ್ಬೋದು, ಬಟ್ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಷ್ಟೇ, ಆಯಿತಾ. ಸೊ ಇವಾಗ ನ್ಯೂಮರೇಟರ್ ನೋಡಿ 11 ಇಂಟು 11. ಸೊ 11 1s 11, 1 ಕ್ಯಾರಿ, 11 1s 11, 11 ಪ್ಲಸ್ 1 12, 121 ಡಿವೈಡೆಡ್ ಬೈ 4 ಇಂಟು ಪೈ ವ್ಯಾಲ್ಯೂ ಈಸ್ 22 ಬೈ 7. ಸೊ ವಿಚ್ ಈಸ್ ಈಕ್ವಲ್ಸ್ ಟು 121 ಡಿವೈಡೆಡ್ ಬೈ 4. ಇಲ್ಲಿ ನೋಡಿ ಡಿವೈಡೆಡ್ ಬೈ ಅಲ್ಲಿ ಮತ್ತೆ ಡಿವೈಡೆಡ್ ಬೈ ಇರುವಂತಹ ನಂಬರ್ ಯಾವಾಗಲೂ ಏನಾಗುತ್ತೆ ನ್ಯೂಮರೇಟರಿಗೆ ಹೋಗುತ್ತೆ. ಸೊ ಇದೇನಾಗುತ್ತೆ ಇವಾಗ 4 ಇಂಟು 22, ಈ 7 ಏನಾಗುತ್ತೆ ಮೇಲೆ ಹೋಗುತ್ತೆ. ಸೊ ಇಲ್ಲಿ ಮೇಲ್ಗಡೆ ಇಂಟು 7. ಓಕೆ, ಸೊ ಇವಾಗ ಸಿಂಪ್ಲಿಫೈ ಮಾಡೋಣ. ಇಲ್ಲಿ ನೋಡಿ 121 11ಇಂದ ಹೋಗುತ್ತೆ, ಅದು ಇಲ್ಲಿ ಇವಾಗೇನು ಮಾಡಿದ್ವಿ 11 11s 121 ಆ್ಯಂಡ್ 22 ಕೂಡ 11ಇಂದ ಹೋಗುತ್ತೆ. ಸೊ ಇದನ್ನು ಡಿವಿಷನ್ ಮಾಡ್ಕೊಂಬಿಡೋಣ. ಸೊ 11 11s 20 121, 11 2s 22. ಸೊ ಇವಾಗ ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋಣ. 11 ಇಂಟು 7 77 ಡಿವೈಡೆಡ್ ಬೈ 4 2s 8. ಸೊ ಇದನ್ನು ಇವಾಗ ಸಿಂಪ್ಲಿಫೈ ಮಾಡಿದ್ರೆ 77 ಡಿವೈಡೆಡ್ ಬೈ 8 ಮಾಡಿದ್ರೆ ದಟ್ ಈಸ್ 8 9s 72. ಸೊ 77ಅಲ್ಲಿ 72 ಹೋದರೆ 7ಅಲ್ಲಿ 2 ಹೋದರೆ 5 0. ಸೊ ಪಾಯಿಂಟ್ ಕಟ್ಟಿ 0 ತೊಗೋಣ. 8 5s 40, 8 6s 48. ಸೊ 8 6s 48 ತೊಗೋಣ. ಸೊ ಅಗೇನ್ ಇಲ್ಲಿ 2 ಉಳಿಯುತ್ತೆ, 50ಅಲ್ಲಿ 48 ಹೋದರೆ 2, ಅಗೇನ್ 0 ಕಟ್ಕೊಳ್ಳೋಣ. 8 2s 16, 4 ಉಳಿಯುತ್ತೆ. ಸೊ ಇದು ಕಂಪ್ಲೀಟ್ ಡಿವೈಡ್ ಆಗಿಬಿಡುತ್ತಲ್ಲ, ಮಾಡಿಬಿಡೋಣ. ಸೊ 0 8 5s 40. ಸೊ ದಟ್ ಈಸ್ 9.625 ಸೆಂಟಿಮೀಟರ್ ಸ್ಕ್ವೇರ್. ಸೊ ಏರಿಯಾ ಆಫ್ ಕ್ವಾಡ್ರೆಂಟ್ ಈಸ್ 9.625 ಸೆಂಟಿಮೀಟರ್ ಸ್ಕ್ವೇರ್. ಆರ್ ನೀವು ಇಲ್ಲಿಗೂ ಕೂಡ ಸ್ಟಾಪ್ ಮಾಡ್ಬೋದು, 77 ಬೈ 8 ಸೆಂಟಿಮೀಟರ್ ಸ್ಕ್ವೇರಿಗೂ ಮಾಡ್ಬೋದು. ನೆಕ್ಸ್ಟ್ ಇವಾಗ ಥರ್ಡ್ ಪ್ರಾಬ್ಲಮ್. ದ ಲೆಂತ್ ಆಫ್ ದ ಮಿನಿಟ್ ಹ್ಯಾಂಡ್ ಆಫ್ ಎ ಕ್ಲಾಕ್ ಈಸ್ 14 ಸೆಂಟಿಮೀಟರ್. ಫೈಂಡ್ ದ ಏರಿಯಾ ಸ್ವೆಪ್ಟ್ ಬೈ ದ ಮಿನಿಟ್ ಹ್ಯಾಂಡ್ ಇನ್ 5 minutes. ಓಕೆ, ಸೊ ಇಲ್ಲಿ ನೋಡಿ ಇದು ಕೂಡ ತುಂಬ ಸಿಂಪಲ್. ಸೊ ಇಲ್ಲೇನಿದೆ ಕ್ಲಾಕ್ ಇದೆ, ಆಯಿತಾ. ಸೊ ಇಲ್ಲಿ ಕ್ಲಾಕ್ ಇದೆ ಅಲ್ವಾ. ಸೊ ಫಸ್ಟ್ ಒಂದು ಕ್ಲಾಕ್ನ ಡ್ರಾ ಮಾಡ್ಕೊಳ್ಳೋಣ. ಕ್ಲಾಕ್ ಇಟ್ಸ್ ಇನ್ ದ ಶೇಪ್ ಆಫ್ ಅ ಸರ್ಕಲ್. ಸೊ ಇಲ್ಲಿ ಮಿನಿಟ್ ಹ್ಯಾಂಡ್ ಅಂತ ಹೇಳಿದ್ರೆ ನಮಗೇನಿರುತ್ತೆ ದೊಡ್ಡದಿರುತ್ತೆ ಅಲ್ವಾ. ಸೊ ಬೇಕಿದ್ರೆ ಇಲ್ಲಿ ಬರ್ಕೊಂಬಿಡೋಣ. ಸೊ ದಿಸ್ ಈಸ್ 12, ಇದು 1 2 3 4 5 6 7 8 9 10 11. ಸೊ ದಿಸ್ ಈಸ್ ಕ್ಲಾಕ್. ಕ್ಲಾಕಲ್ಲಿ ದೇ ಹ್ಯಾವ್ ಮೆನ್ಷನ್ಡ್ ಮಿನಿಟ್ ಹ್ಯಾಂಡ್. ಮಿನಿಟ್ ಹ್ಯಾಂಡ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಮಿನಿಟ್ ಹ್ಯಾಂಡ್ನ ಇಲ್ಲಿ ಡ್ರಾ ಮಾಡ್ಕೊಳ್ಳೋಣ. ಮಿನಿಟ್ ಹ್ಯಾಂಡ್ ಏನಿರುತ್ತೆ ನಮಗೆ ಲೆಂತ್ ಇರುತ್ತೆ. ಸೊ ದಟ್ ಈಸ್ ಲಾಂಗೆಸ್ಟ್ ಹ್ಯಾಂಡ್ ಏನಿರುತ್ತಲ್ವಾ ಅದು ನಮಗೆ ಮಿನಿಟ್ ಹ್ಯಾಂಡ್. ಈ ಮಿನಿಟ್ ಹ್ಯಾಂಡು 5 minutes ಮೂವ್ ಆಗುತ್ತೆ. ಸೊ ಇವಾಗ 12ಇಂದ 5 minutes ಮೂವ್ ಆಗಬೇಕು ಅಂತ ಹೇಳಿದ್ರೆ ಅದು ಎಲ್ಲಿಗೆ ಬರುತ್ತೆ. ಸೊ ಇಲ್ಲಿ 1ಗೆ ಬರುತ್ತೆ. ಸೊ ಹಾಗಿದ್ರೆ ಇದೇನು ಈ ಏರಿಯಾ ಇದೆಯಲ್ಲ 5 minutesಲ್ಲಿ ಏನು ಏರಿಯಾ ಕವರ್ ಆಗಿದೆಯಲ್ಲ ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು, ಆಯಿತಾ. ಸೊ ದೇ ಹ್ಯಾವ್ ಗಿವನ್ ಓನ್ಲಿ ಎಷ್ಟಿದೆ 14 ಸೆಂಟಿಮೀಟರ್. 14 ಸೆಂಟಿಮೀಟರ್ ಈಸ್ ನಥಿಂಗ್ ಬಟ್ ದಿ ಲೆಂತ್ ಆಫ್ ದಿ ಮಿನಿಟ್ ಈಸ್ ನಥಿಂಗ್ ಬಟ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್, ಹೌದಾ. ಸೊ ಇಲ್ಲಿ ಆರ್ ಈಸ್ ಈಕ್ವಲ್ಸ್ ಟು 14 ಸೆಂಟಿಮೀಟರ್. ವಿ ನೀಡ್
ತೀಟಾ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ತೀವಿ ಇಲ್ಲಿ ನೋಡಿ. ಸೊ ಓವರ್ ಆಲ್ ಸರ್ಕಲಿಂದು ನಮಗೆ ಆ್ಯಂಗಲ್ ಎಷ್ಟು 360 ಡಿಗ್ರಿ ಹೌದಾ, ವಿಚ್ ಈಸ್ 360 ಡಿಗ್ರಿ. ಸೊ ಹಾಗಿರೋ ನಮಗೆ ಬೇಕಿರೋದು ಓನ್ಲಿ ಈ 5 ಮಿನಿಟ್ಸಿಂದು. ಇವಾಗ ಇಲ್ಲಿ ನೋಡಿ ಇದಿಷ್ಟು ಕ್ವಾಡ್ರೆಂಟ್ ಅಂತೇಳಿ ನಾವು ಡಿವೈಡ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಇಲ್ಲಿ ಎಷ್ಟಿರುತ್ತೆ ನಮಗೆ 90 ಡಿಗ್ರಿ ಆಯಿತಾ. ಸೊ ಇಲ್ಲಿ 90 ಡಿಗ್ರಿಯಲ್ಲಿ ಟೋಟಲ್ 5 ಮಿನಿಟ್ಸ್ ಎಷ್ಟು ಬರುತ್ತೆ, ಇದು 1 ಆ್ಯಂಡ್ ಇದು 2 ಆ್ಯಂಡ್ ಇದು 3. ಸೊ ಟೋಟಲ್ ನಮಗೆ 3 ಪಾರ್ಟ್ಸ್ ಬರುತ್ತೆ 5 ಮಿನಿಟ್ಸಿಂದು. ಸೊ ಡಿವೈಡೆಡ್ ಬೈ 3 ಮಾಡಿದ್ರೆ ಅಂತ ಹೇಳಿದ್ರೆ 3 3 is 9 0 0. ಸೊ ದಟ್ ಈಸ್ ಥೀಟಾ ಈಸ್ ಈಕ್ವಲ್ಸ್ ಟು 30 ಡಿಗ್ರಿ. ಸೊ ಇಲ್ಲಿ 5 ಮಿನಿಟ್ಸು ಈ ರೀತಿ ಮೂವ್ ಆದಾಗ ನಮಗೆ ಇಲ್ಲಿ ಆ್ಯಂಗಲ್ ಫಾರ್ಮೇಷನ್ ಆಗೋದು ಎಷ್ಟು 30 ಡಿಗ್ರಿ. ಸೊ ಇವಾಗ ಇದು ಏರಿಯಾನ ಫೈಂಡ್ ಔಟ್ ಮಾಡೋಣ. ಏರಿಯಾ ಆಫ್ ಸೊ ಏನಿದೆ ಏರಿಯಾ ಸ್ವೆಪ್ಟ್ ಬೈ ದ ಮಿನಿಟ್ ಹ್ಯಾಂಡ್. ಏರಿಯಾ ಸ್ವೆಪ್ಟ್ ಬೈ ಮಿನಿಟ್ ಹ್ಯಾಂಡ್. ಸೊ ಇಲ್ಲೂ ಕೂಡ ನಾವು ಸೆಕ್ಟರ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ದಟ್ ಈಸ್ ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಸೊ ಹಿಯರ್ ಥೀಟಾ ಈಸ್ 30 ಡಿಗ್ರಿ, ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 30 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ವ್ಯಾಲ್ಯೂ ಈಸ್ 22/7 ಇಂಟು ಆರ್ ಅಂತ ಹೇಳಿದರೆ ರೇಡಿಯಸ್ ಆಫ್ ದಿ ಸರ್ಕಲ್ ಈಸ್ ನಥಿಂಗ್ ಬಟ್ ದಿ ಲೆಂತ್ ಆಫ್ ದಿ ಮಿನಿಟ್ ಹ್ಯಾಂಡ್, ದಟ್ ಈಸ್ 14 ಸೆಂಟಿಮೀಟರ್. ಸೊ ಇದನ್ನು ಆರ್ ಸ್ಕ್ವೇರ್ನ 14 ಇಂಟು 14 ಅಂತೇಳಿ ಬರ್ಕೊಳ್ಳೋಣ. ಸೊ ಇವಾಗ ಸೊ ಈಗ ಸಿಂಪ್ಲಿಫಿಕೇಷನ್ ಮಾಡಿದರೆ 0 0 ಗೆಟ್ ಕ್ಯಾನ್ಸಲ್, 3 1 ज़ा 3, 3 2 ज़ा 6. ಅಗೇನ್ ಇಲ್ಲಿ 7ಇಂದ ಇದು ಡಿವೈಡ್ ಆಗುತ್ತೆ ಅಲ್ವಾ. ಸೊ 7 1 ज़ा 7 2 ज़ा 14. ಈ 2ಇಂದ 12 ಹೋಗುತ್ತೆ ಅಲ್ವಾ. 2 1 ज़ा 2 6 ज़ा 12 ಆಯಿತಾ. ಅಗೇನ್ ಇಲ್ಲಿ ಬೇಕಿದ್ರೆ ನೀವು ಮತ್ತೆ ಮಾಡ್ಕೊಬೋದು. 2 3 ज़ा 6, 2 7 ज़ा 14. ಸೊ ಇಲ್ಲಿ ಲಾಸ್ಟಿಗೆ ಉಳಿಯೋದೇನು ಇಲ್ಲಿ 22 ಇಂಟು 7 ಡಿವೈಡೆಡ್ ಬೈ 3. ಸೊ ಇವಾಗ 22 ಇಂಟು 7 ಮಾಡಿದ್ರೆ 7 2 ज़ा 14, 4 1 ಕ್ಯಾರಿ, 7 2 ज़ा 14 ಪ್ಲಸ್ 1 15 ಡಿವೈಡೆಡ್ ಬೈ 3. ಸೊ ಇವಾಗ ಇದನ್ನು ಡಿವಿಷನ್ ಮಾಡಿದ್ವಿ ಅಂತ ಹೇಳಿದ್ರೆ 154 ಡಿವೈಡೆಡ್ ಬೈ 3. ಸೊ 3 5 ज़ा 15 0, 4ನ ಕೆಳಗೆ ಇಳಿಸ್ಕೊಳ್ಳೋಣ. 3 1 ज़ा 3, 4ಅಲ್ಲಿ 3 ಹೋದರೆ 1 ಪಾಯಿಂಟ್ ಕಟ್ಕೊಳ್ಳೋಣ 0. ದೆನ್ 10 ಅಂತ ಹೇಳಿದರೆ 3 3 ज़ा 9. ಸೊ 10ಅಲ್ಲಿ 9 ಹೋದರೆ ಅಗೇನ್ 1. ಸೊ ಮತ್ತೆ 0 ಕಟ್ಕೊಂಡ್ರೆ 3 3 ज़ा 9. ಸೊ ನೀವು ಎಷ್ಟೇ ಮಾಡ್ತಾ ಹೋದ್ರು 3 3ನೇ ಬರ್ತಾ ಹೋಗುತ್ತೆ. ಸೊ 2 ಡಿಜಿಟಿಗೆ ಸ್ಟಾಪ್ ಮಾಡೋಣ. ಸೊ 51.33 ಸೆಂಟಿಮೀಟರ್ ಸ್ಕ್ವೇರ್. ಸೊ ಏರಿಯಾ ಸ್ವೆಪ್ಟ್ ಬೈ ದ minute hand in 5 minutes is 51.33 centimeter square, or you can stop here only 154 divided by 3. Next, fourth one, a chord of a circle of radius 10 centimeter subtend a right angle at the center. Find the area of the corresponding minor segment, major sector. Okay, so ಇಲ್ಲಿ segment ಕೇಳಿದ್ದಾರೆ. segment ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ಇಲ್ಲಿ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, a chord of a circle of radius 10 centimeter. So r is equals to 10 centimeter. ಸೊ ಇಲ್ಲಿ ಇದ್ರ ಪ್ರಕಾರ ಇವಾಗ ನಾವು ಒಂದು ಡಯಾಗ್ರಾಮ್ನ ಬರ್ಕೊಳ್ಳೋಣ. ಸೊ ದೇರ್ ಈಸ್ ಎ ಸರ್ಕಲ್ ಕಾರ್ಡ್ ಅಂತ ಹೇಳಿದರೆ, ಸೊ ದಿಸ್ ಈಸ್ ಎ ಕಾರ್ಡ್. ಸೊ ಸರ್ಕಲ್ನ ಎನಿ 2 ಪಾಯಿಂಟ್ಸ್ನ ಜಾಯಿನ್ ಮಾಡುವಂಥ ಲೈನಿಗೆ ನಾವು ಕಾರ್ಡ್ ಅಂತ ಹೇಳಿ ಕರಿತೀವಿ. ಸೊ ಈ ಕಾರ್ಡ್ ಏನಿದೆ ಅಲ್ಲ, ಇಟ್ ಸಬ್ಸ್ಟೆನ್ಸ್ ಆ್ಯಂಡ್ ಆ್ಯಂಗಲ್ ಅಂತ ಹೇಳಿದರೆ ಈ ಕಾರ್ಡ್ನ 2 ಎಂಡ್ಸು ಸರ್ಕಲಿನ ಸೆಂಟರಿಗೆ ಟಚ್ ಆಗಿ ನಮಗೆ 90 ಡಿಗ್ರಿ ಆ್ಯಂಗಲ್ ಫಾರ್ಮೇಷನ್ ಮಾಡುತ್ತೆ ಆಯಿತಾ. ಸೊ ಇಲ್ಲಿ ಎಕ್ಸಾಕ್ಟ್ 90 ಡಿಗ್ರಿ ಬರಲಿಲ್ಲ, ಬಟ್ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಈ ರೀತಿ 90 ಡಿಗ್ರಿ ಆ್ಯಂಗಲ್ನ ಫಾರ್ಮೇಷನ್ ಮಾಡುತ್ತೆ. ಸೊ ಹಾಗಿದ್ರೆ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ವಿ ಹ್ಯಾವ್ ಟು ಫೈಂಡ್ ಮೈನರ್ ಸೆಗ್ಮೆಂಟ್. ಸೊ ಒಂದು ಸರ್ಕಲಲ್ಲಿ, ಸೊ ದಿಸ್ ಈಸ್ ದ ಕಾರ್ಡ್. ಸೊ ಇದರಲ್ಲಿ ಸೆಗ್ಮೆಂಟ್ ಅಂತ ಹೇಳಿದ್ರೆ ಇವೆರಡು ಸೆಗ್ಮೆಂಟ್, ದಿಸ್ ಇಸ್ 1, ದಿಸ್ ಇಸ್ 2, ಇವೆರಡು ಏನಿದೆ ಅಲ್ಲ, ಸೊ ಇದು ಸೆಗ್ಮೆಂಟ್ ಆಗುತ್ತೆ ನಮಗೆ. ಇದರಲ್ಲಿ ಮೈನರ್ ಸೆಗ್ಮೆಂಟ್ ಅಂತ ಹೇಳಿದ್ರೆ ಏನು, ಚಿಕ್ಕದೇನು ಫಾರ್ಮೇಷನ್ ಆಗಿದೆ ದಟ್ ಈಸ್ ಮೈನರ್ ಸೆಗ್ಮೆಂಟ್, ಇದು ಮೈನರ್. ಸೊ ಇದೇನು ದೊಡ್ಡದಿದೆಯಲ್ಲ, ಸೊ ದಿಸ್ ಈಸ್ ಮೇಜರ್. ಸೊ ನಾವಿಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು, ವಿ ಹ್ಯಾವ್ ಟು ಫೈಂಡ್ ಮೈನರ್ ಸೆಗ್ಮೆಂಟ್. ದಟ್ ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ ದಿಸ್ ಪಾರ್ಟ್, ಈ ಪಾರ್ಟಿಂದು ಏರಿಯಾ ಫೈಂಡ್ ಔಟ್ ಮಾಡಬೇಕು ಫಸ್ಟ್ ಒನ್. ಆ್ಯಂಡ್ ಸೆಕೆಂಡ್ ಒನ್ ಏನು ಫೈಂಡ್ ಔಟ್ ಮಾಡಬೇಕು, ಮೇಜರ್ ಸೆಕ್ಟರ್. ವಿ ಹ್ಯಾವ್ ಟು ಫೈಂಡ್ ಮೇಜರ್ ಸೆಕ್ಟರ್. ಸೆಕ್ಟರ್ ಅಂತ ಹೇಳಿದ್ರೆ, ಸೊ ಸರ್ಕಲ್, ಸೊ ಸೆಕ್ಟರ್ ಅಂತ ಹೇಳಿದರೆ, ಸೊ ಈ ರೀತಿ ನಮಗೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಫಾರ್ಮ್ ಆಗಿರ್ತಲ್ಲ, ಸೊ ದಿಸ್ ಈಸ್ ಸೆಕ್ಟರ್. ಸೊ ಇಲ್ಲಿ 2 ಸೆಕ್ಟರ್ ಫಾರ್ಮ್ ಆಗಿದೆ, ಇದು ಮೈನರ್ ಸೆಕ್ಟರ್
ಆ್ಯಂಡ್ ದಿಸ್ ಈಸ್ ಇದೇನಿದೆಯಲ್ಲ, ಸೊ ದಿಸ್ ಈಸ್ ಮೇಜರ್ ಸೆಕ್ಟರ್. ಮೇಜರ್ ಸೆಕ್ಟರ್ ಅಂತ ಹೇಳಿದ್ರೆ ನಾವೇನು ಫೈಂಡ್ ಔಟ್ ಮಾಡಬೇಕು, ಸೊ ಈ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಸೊ ನಾವು ಇವಾಗ ಇಲ್ಲಿ ಮೇಜರ್ ಸೆಕ್ಟರಿಂದು ಏರಿಯಾ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಆಮೇಲೆ ಸೆಗ್ಮೆಂಟಿಂದು ಏರಿಯಾ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಇಂದು ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ತೀಟಾ ಬೇಕು. ಇಲ್ಲಿ ನೋಡಿ, ಓವರ್ ಆಲ್ ತೀಟಾ ಎಷ್ಟಿದೆ ನಮಗೆ 360 ಡಿಗ್ರಿ. ಅದರಲ್ಲಿ ಮೈನರ್ ಸೆಕ್ಟರಿಂದು ತೀಟಾ ಎಷ್ಟು 90 ಡಿಗ್ರಿ. ಸೊ 360ಯಲ್ಲಿ 90ನ ಮೈನಸ್ ಮಾಡಿದ್ರೆ ವಿ ಗೆಟ್ ಆ್ಯಂಗಲ್ ಆಫ್ ಮೇಜರ್ ಸೆಕ್ಟರ್. ಸೊ ಇಲ್ಲಿ ಬರ್ಕೋಣ, ಆ್ಯಂಗಲ್ ಫಾರ್ಮ್ಡ್ ಬೈ ಮೇಜರ್ ಸೆಕ್ಟರ್ ಈಸ್ ಈಕ್ವಲ್ಸ್ ಟು ಟೋಟಲ್ ಎಷ್ಟು 360 ಡಿಗ್ರಿ, ಅದರಲ್ಲಿ ಮೈನರ್ ಸೆಕ್ಟರಿಂದು 90 ಡಿಗ್ರಿ ವಿಚ್ ಈಸ್ ಈಕ್ವಲ್ಸ್ ಟು 270 ಡಿಗ್ರಿ. ಸೊ ಇವಾಗ ಏರಿಯಾ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಸೆಕೆಂಡ್ ಒನ್, ದಟ್ ಈಸ್ ಏರಿಯಾ ಆಫ್ ಮೇಜರ್ ಸೆಕ್ಟರ್. ಸೊ ಫಾರ್ಮುಲಾ ಏನು, ಈಸ್ ಈಕ್ವಲ್ಸ್ ಟು ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಸೊ ಹಿಯರ್ ಥೀಟಾ ಈಸ್ 270 ಡಿಗ್ರಿ, ಸಬ್ಸ್ಟಿಟ್ಯೂಟ್ ಮಾಡೋಣ. 270 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ವ್ಯಾಲ್ಯೂ ಈಸ್, ಸೊ ದೇ ಹ್ಯಾವ್ ಗಿವನ್ ಹಿಯರ್ ಪೈ ವ್ಯಾಲ್ಯೂ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಅಲ್ವಾ, ಅದನ್ನೇ ಬರ್ಕೋಣ. ಸೊ ದೇ ಹ್ಯಾವ್ ಗಿವನ್ ಪೈ ವ್ಯಾಲ್ಯೂ 3.14. ಸೊ 3.14 ಇಂಟು ರೇಡಿಯಸ್ ಈಸ್ 10 ಸೆಂಟಿಮೀಟರ್. ಸೊ ರೇಡಿಯಸ್ ಈಸ್ 10 ಸೆಂಟಿಮೀಟರ್, ದಟ್ ಈಸ್ 10 ಇಂಟು 10. ಸೊ ವಿಚ್ ಈಸ್ ಈಕ್ವಲ್ಸ್ ಟು, ಸೊ ಇವಾಗ 0 ಕ್ಯಾನ್ಸಲ್, 27 ಆ್ಯಂಡ್ 36 ಎರಡು ನಮಗೆ ಯಾವುದ್ರಲ್ಲಿ ಹೋಗುತ್ತೆ, 3 ಟೇಬಲಲ್ಲಿ ಹೋಗುತ್ತೆ. ಸೊ ದಟ್ ಈಸ್ 3 9s 27, 3 1s 3, 3 2s 6. ಅಗೇನ್ 9 ಮತ್ತು 12 3ಅಲ್ಲಿ ಹೋಗುತ್ತೆ, 3 3s 9, 3 4s 12. ಓಕೆ, ಸೊ ಇವಾಗ 3 ಡಿವೈಡೆಡ್ ಬೈ 4 ಇಂಟು ಇಲ್ಲಿ 10 ಇಂಟು 10 ಅಂತ ಹೇಳಿದರೆ ಎಷ್ಟು 100 ಆಗುತ್ತೆ ಅಲ್ವಾ. ಸೊ ಇಲ್ಲಿ ಬೇಕಿದ್ರೆ ಇನ್ನೊಂದು ಸ್ಟೆಪ್ ಬರ್ಕೊಂಡ್ಬಿಡೋಣ. 3.14 ಇಂಟು 10 10s 100, ಬಿಕಾಸ್ ಇಲ್ಲಿ 4ಇಂದ ಇದು ಡಿವೈಡ್ ಆಗೋದಿಲ್ಲ, ಅದನ್ನು ಹಾಗೆ ಬರ್ಕೋಣ. ಸೊ ಇಲ್ಲಿ 3 ಡಿವೈಡೆಡ್ ಬೈ 4 ಇಂಟು 3.14 ಇಂಟು 100. ಡೆಸಿಮಲಿಗೆ ನಮಗೆ 100 10 ಥೌಸಂಡ್ಸು ಮಲ್ಟಿಪ್ಲೈ ಇತ್ತು ಅಂತ ಹೇಳಿದರೆ ಅವಾಗೇನಾಗುತ್ತೆ, ಪಾಯಿಂಟ್ ಇಲ್ಲಿ ಎಷ್ಟು ಝೀರೋಸ್ ಇರುತ್ತಲ್ವ ಅಷ್ಟು ಡಿಜಿಟಿಗೆ ಶಿಫ್ಟ್ ಆಗುತ್ತೆ. ಇಲ್ಲಿ 2 zeros ಇದೆ, ಸೊ ಇಲ್ಲಿ ಪಾಯಿಂಟ್ ಕೂಡ 2 ಡಿಜಿಟಿಗೆ ಶಿಫ್ಟ್ ಆಗುತ್ತೆ. ಸೊ ದಿಸ್ ಇಸ್ 1 ಆ್ಯಂಡ್ ದಿಸ್ ಇಸ್ 2. ಸೊ ಟೋಟಲ್ ನಮಗೆ ಎಷ್ಟಾಗುತ್ತೆ 314. 4 ಮತ್ತು 314 2 ಇಂದ ಆಗುತ್ತೆ. ಸೊ 2 2s 14. ಸೊ ಇಲ್ಲಿ 2 1s 2, 1 ಉಳಿಯುತ್ತೆ 11 ಆಗುತ್ತೆ, 2 5s 10, ಅಗೇನ್ ಇಲ್ಲಿ 1 ಉಳಿಯುತ್ತೆ 14 ಆಗುತ್ತೆ, 2 7s 14. ಸೊ ಇವಾಗ 157 ಇಂಟು 3 ಡಿವೈಡೆಡ್ ಬೈ 2. ಸೊ ವಿಚ್ ಈಸ್ ಈಕ್ವಲ್ಸ್ ಟು 7 3s 21, 1 2 ಕ್ಯಾರಿ, 3 5s 15, 15 plus 2 17, 7 1 ಕ್ಯಾರಿ, 3 1s 3, 3 plus 1 4, 471 ಡಿವೈಡೆಡ್ ಬೈ 2. ಇವಾಗ ಇದನ್ನು ಡಿವೈಡ್ ಮಾಡ್ಕೋಣ. 471 ಡಿವೈಡೆಡ್ ಬೈ 2, ಸೊ ದಟ್ ಈಸ್ 2 2s 4, ಸೊ 0 7 ಕೆಳಗೆ ಇಳಿಸ್ಕೊಳ್ಳೋಣ. 2 3s 6, 7ಅಲ್ಲಿ 6 ಹೋದರೆ 1, ಸೊ ನೆಕ್ಸ್ಟು 1ಅನ್ನು ಕೆಳಗೆ ಇಳಿಸ್ಕೊಳ್ಳೋಣ, 11 ಆಯಿತು. 2 5s 10. ಸೊ ಅಗೇನ್ ಇಲ್ಲಿ ನಮಗೆ ಎಷ್ಟು ಉಳಿಯುತ್ತೆ, 11ಅಲ್ಲಿ 10 ಹೋದರೆ 1, ಸೊ ಪಾಯಿಂಟ್ ಕಟ್ಟಿ 0 ತಗೋಣ. ಸೊ ಅವಾಗೇನಾಗುತ್ತೆ 2 5s 10. ಸೊ ಎಷ್ಟು ಬರುತ್ತೆ ಆನ್ಸರ್ ನಮಗೆ 235.5 ಸೆಂಟಿಮೀಟರ್ ಸ್ಕ್ವೇರ್. ಸೊ ದಿಸ್ ಈಸ್ ದ ಏರಿಯಾ ಆಫ್ ಮೇಜರ್ ಸೆಕ್ಟರ್. ಸೊ ಫಸ್ಟ್ ಒನ್ ಏನು ಫೈಂಡ್ ಔಟ್ ಮಾಡಬೇಕು, ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್. ಸೊ ಏರಿಯಾ ಆಫ್ ಸೆಗ್ಮೆಂಟಿಗೆ ಫಾರ್ಮುಲಾ ಏನಪ್ಪ ಅಂತೇಳಿದರೆ, ಏರಿಯಾ ಆಫ್ ಸೆಗ್ಮೆಂಟ್ ಈಸ್ ಈಕ್ವಲ್ಸ್ ಟು, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಸೊ ಇದೇನಿದೆಲ್ಲ ಇದು ನಮಗೆ ಮೈನರ್ ಸೆಗ್ಮೆಂಟ್ ಆಗುತ್ತೆ ಅಲ್ವಾ. ಸೊ ಈ ಒಂದು ಸೆಗ್ಮೆಂಟ್ ಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಏರಿಯಾ ಆಫ್ ಸೆಕ್ಟರ್ ಇದೇನಿದೆಲ್ಲ ಮೈನರ್ ಸೆಕ್ಟರ್, ಈ ಒಂದು ಏರಿಯಾದಲ್ಲಿ ನಾವು ಟ್ರಯಾಂಗಲ್ ಏರಿಯಾನ ಮೈನಸ್ ಮಾಡಿದ್ವಿ ಅಂತ ಹೇಳಿದ್ರೆ ವಿ ಗೆಟ್ ಏರಿಯಾ ಆಫ್ ಸೆಗ್ಮೆಂಟ್. ಸೊ ಏರಿಯಾ ಆಫ್ ಸೆಗ್ಮೆಂಟಿಗೆ ನಮಗೆ ಡೈರೆಕ್ಟ್ ಫಾರ್ಮುಲಾ ಇಲ್ಲ, ಇದೇ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ಏರಿಯಾ ಆಫ್ ಸೆಕ್ಟರ್. ಬಟ್ ಇಲ್ಲಿ ಯಾವ ಸೆಕ್ಟರು, ಮೈನರ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ is the formula to find area of segment. ಸೊ ಇಲ್ಲಿ ಏರಿಯಾ ಆಫ್ ಮೈನರ್ ಸೆಕ್ಟರ್ ಇಂದು ಫಾರ್ಮುಲಾ ಏನು, ಸೇಮ್ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಈ ಫಾರ್ಮುಲಾಸ್ ಎಲ್ಲನೂ ನಾನು ಫಸ್ಟ್ ಪಾರ್ಟಲ್ಲಿ ಎಕ್ಸಸೈಸ್ 5.1 ಅಲ್ಲಿ
ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಸೊ ಇವಾಗ ಇಲ್ಲಿ ತೀಟಾ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ನಮಗೆ, ಸೊ ಮೈನರ್ ಸೆಕ್ಟರಿಂದ ತೀಟಾ ಎಷ್ಟಾಗುತ್ತೆ ನಮಗೆ 90 ಡಿಗ್ರಿ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ, ವಿಚ್ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಡಿವೈಡೆಡ್ ಬೈ 360 into pi value is 3.14 they have given, and radius is r, that is 10 centimeter. So 10 into 10 minus of into, so ಇಲ್ಲಿ ನೋಡಿ ಟ್ರಯಾಂಗಲ್ ಇಂದು ಬೇಸ್ ಮತ್ತು ಹೈಟ್ ಏನಾಗುತ್ತೆ ಅಂತ ಹೇಳಿದ್ರೆ, ದೇ ಹ್ಯಾವ್ ಮೆನ್ಷನ್ಡ್ ಇಟ್ ಈಸ್ ಎ ರೈಟ್ ಆ್ಯಂಗಲ್. ಸೊ ರೈಟ್ ಆ್ಯಂಗಲ್ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಸೈಡ್ ಏನಿದೆ ಅಲ್ಲ ಅದೇ ನಮಗೆ ಹೈಟ್ ಆಗುತ್ತೆ, ಆ್ಯಂಡ್ ಇನ್ನೊಂದು ಸೈಡ್ ನಮಗೆ ಏನಾಗುತ್ತೆ ಬೇಸ್ ಆಗುತ್ತೆ. ಸೊ ಹಿಯರ್ ಬೇಸ್ ಇಸ್ ನಥಿಂಗ್ ಬಟ್ ದಿ radius of the circle, and height is also is nothing but the radius of the circle, that is 10 centimeter. ಸೊ ರೈಟ್ ಟ್ರಯಾಂಗಲ್ ಅಂತ ಎಲ್ಲೇ ಬಂದರೂ ನಮಗೆ ಸೈಡ್ಸ್ ಏನಿರುತ್ತಲ್ಲ ಅದನ್ನೇ ಒಂದು ಬೇಸು ಒಂದು ಹೈಟ್ ಅಂತ ಹೇಳಿ ತೊಗೊಳ್ತೀವಿ. ಸೊ ಇಲ್ಲಿ ಎರಡೂ ಕೂಡ ನಮಗೆ ಏನಾಗಿದೆ ಸೇಮ್ ಇರೋದ್ರಿಂದ, ಸೊ 10 into 10, ಬೇಸ್ ಇಸ್ ಆಲ್ಸೋ 10 ಆ್ಯಂಡ್ ಹೈಟ್ ಇಸ್ ಆಲ್ಸೋ 10. ದೇ ಹ್ಯಾವೆಂಟ್ ಮೆನ್ಷನ್ಡ್ ಇಟ್. ಸೊ ಅಲ್ಲಿ ರೈಟ್ ಆ್ಯಂಗಲ್ ಅಂತ ಇರೋದ್ರಿಂದ ನಾವು ಎರಡನ್ನೂ 10 10 ಅಂತೇಳಿ ತೊಗೊಂಡ್ವಿ. ಸೊ ವಿಚ್ ಈಸ್ ಈಕ್ವಲ್ಸ್ ಟು, ಇವಾಗ ಸಿಂಪ್ಲಿಫೈ ಮಾಡೋಣ, 0 0 ಕೆಟ್ ಕ್ಯಾನ್ಸಲ್, 9 1s 9, 4s 36. ಸೊ ಅಗೇನ್ ಇದು 3.14 ಇದೇನಾಗುತ್ತೆ 10 into 10 100 ಪಾಯಿಂಟು ಶಿಫ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಇದು 314. ಸೊ ಇಲ್ಲೇನಿದೆ ಅಲ್ಲ 1 ಇದೆ, ಇಂಟು 1 is ಸೇಮ್. ಸೊ ಇಲ್ಲಿ ಡಿವೈಡೆಡ್ ಬೈ 4. ಸೊ ಮೈನಸ್ ಇವಾಗ 2 1s 2, 5s 10. ಸೊ 5 into 10 is 50, 50 into 1 is 50. ಇವಾಗ 314 ಡಿವೈಡೆಡ್ ಬೈ 4, ಎರಡು 2 ಇಂದ ಹೋಗುತ್ತೆ, 2 2s 4, 2 1s 2, 1 ಉಳಿಯುತ್ತೆ, 2 5s 10, ಅಗೇನ್ 1 ಉಳಿಯುತ್ತೆ, 14 ಆಗುತ್ತೆ. ಸೊ ದಟ್ ಈಸ್ 2 7s 14. ಸೊ 157 ಡಿವೈಡೆಡ್ ಬೈ 2 ಮೈನಸ್ 50. ಸೊ ಇದನ್ನು ಇವಾಗ ಡಿವಿಷನ್ ಮಾಡ್ಕೊಳ್ಳೋಣ ಸೈಡಿಗೆ. ಸೊ 157 ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ 2 7s 14. ಸೊ 15ನಲ್ಲಿ 14 ಹೋದರೆ 1 7 ಕೆಳಗಡೆ ಇಳಿಸ್ಕೊಳ್ಳೋಣ, 2 8s 16 1. ಸೊ ಪಾಯಿಂಟ್ ಗಟ್ಟಿ 0 ತೊಗೋಣ, ದಟ್ ಈಸ್ 2 5s 10. ಸೊ ಎಷ್ಟಾಗುತ್ತೆ ನಮಗಿಲ್ಲಿ 78.5 ಮೈನಸ್ 50. ಸೊ 78.5 ಅಲ್ಲಿ 50ನ ಸಬ್ಟ್ರಾಕ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ 78.5. ಸೊ ಮೈನಸ್ 50. ಸೊ ಇಲ್ಲಿ ಏನಿಲ್ಲ ಅಂದರೂ 0.0 ಇರುತ್ತೆ. ಸೊ 5ಅಲ್ಲಿ 0 ಹೋದರೆ 5, 8ಅಲ್ಲಿ 0 ಹೋದರೆ 8, 7ಅಲ್ಲಿ 5 ಹೋಯಿತು ಅಂತ ಹೇಳಿದ್ರೆ ಎಷ್ಟು ನಮಗೆ 2. ಸೊ ದಟ್ ಈಸ್ 28.5 centimeter square. So area of a minor segment is 28.5 centimeter square. Next, question number 5. In a circle of radius 21 centimeter, an arc subtends an angle of 60 degree at the center. Find the length of the arc, area of the sector formed by the arc, and area of the segment formed by the corresponding chord. ಓಕೆ, ಸೊ ಇಲ್ಲಿ 3 ಪಾರ್ಟ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ಒಂದು ಸರ್ಕಲ್ನ ಕನ್ಸಿಡರ್ ಮಾಡೋಣ. ಸೊ ಇಟ್ಸ್ ಎ ಸರ್ಕಲ್. ಸೊ ಈ ಪಾರ್ಟ್ನ ನಾವು ಆರ್ಕ್ ಅಂತೇಳಿ ತೊಗೋಣ. ಸೊ ಇದೇನಿದೆ, ಸೊ ಇದಿಷ್ಟನ್ನು ಆರ್ಕ್ ಅಂತೇಳಿ ತೊಗೊಂಡ್ರೆ, ಸೊ ಆ್ಯಂಗಲ್ ಸಬ್ಸ್ಟೆಂಡೆಡ್ ಬೈ ದಿ ಆರ್ಕ್ ಅಂತ ಹೇಳಿದರೆ ಈ ಆರ್ಕಿಂದ ನಮಗೆ ಸೆಂಟರಿಗೆ ಜಾಯಿನ್ ಮಾಡಿದಾಗ, ಓಕೆ, ಸೊ ಈ ರೀತಿ ಸೆಂಟರಿಗೆ ಜಾಯಿನ್ ಮಾಡಿದಾಗ ಇಲ್ಲಿ ಆ್ಯಂಗಲ್ ಏನು ಫಾರ್ಮ್ ಆಗಿದೆಯಲ್ಲ ದಟ್ ಈಸ್ ದ ಆ್ಯಂಗಲ್ ಸಬ್ಸ್ಟೆಂಡೆಡ್ ಬೈ ದಿ ಆರ್ಕ್. ಸೊ ಎಷ್ಟಿದೆ ಅದು ನಮಗೆ 60 ಡಿಗ್ರಿ. ಸೊ ದಟ್ ಈಸ್ 60 degree, and the radius is 21 centimeter. So radius is 21 centimeter. So we have to find length of the arc. So length of the arc direct formula ಹಾಕ್ತೀವಿ, ಫೈಂಡ್ ಔಟ್ ಮಾಡ್ತೀವಿ. ಸೆಕೆಂಡ್ ಒನ್ ಏರಿಯಾ ಆಫ್ ದಿ ಸೆಕ್ಟರ್ ಫಾರ್ಮ್ಡ್ ಬೈ ದ ಆರ್ಕ್. ಸೊ ಇದೇನಿದೆಯಲ್ಲ ಇದು ಸೆಕ್ಟರ್, ಇದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕು, ಇದು ಡೈರೆಕ್ಟಾಗಿ ಮಾಡ್ತೀವಿ. ನೆಕ್ಸ್ಟ್ ಥರ್ಡ್ ಒನ್ ಏರಿಯಾ ಆಫ್ ದ ಸೆಗ್ಮೆಂಟ್ ಫಾರ್ಮ್ಡ್ ಬೈ ದ ಕರೆಸ್ಪಾಂಡಿಂಗ್ ಕಾರ್ಡ್. ಸೊ ಇಲ್ಲಿ ಕರೆಸ್ಪಾಂಡಿಂಗ್ ಕಾರ್ಡ್ ಅಂತ ಹೇಳಿದ್ರೆ ಇಲ್ಲಿ ಏನು ಆರ್ಕ್ ಫಾರ್ಮ್ ಆಗಿದೆಯಲ್ಲ ಇಲ್ಲಿ ಒಂದು ಕಾರ್ಡ್ನ ಡ್ರಾ ಮಾಡಿದಾಗ, ಸೊ ದಿಸ್ ಈಸ್ ಆ್ಯನ್ ಕಾರ್ಡ್. ಸೊ ಇಲ್ಲಿ ಏನು ಫಾರ್ಮ್ ಆಗಿದೆಯಲ್ಲ, ಸೊ ಇದು ಕೂಡ ನಾವು ಏನು ಮಾಡಬೇಕು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇವಾಗ ಒಂದೊಂದನ್ನೇ ಫೈಂಡ್ ಔಟ್ ಮಾಡ್ಕೋಣ. ಫಸ್ಟು ಗಿವನ್ ಬರ್ಕೋಣ. ಸೊ ಇಯರ್ ಥೀಟಾ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ ಆ್ಯಂಡ್ ರೇಡಿಯಸ್ ಆರ್ ಈಸ್ ಈಕ್ವಲ್ಸ್ ಟು 21 ಸೆಂಟಿಮೀಟರ್. ವಿ ಹ್ಯಾವ್ ಟು ಫೈಂಡ್ ಫಸ್ಟ್ ಒನ್ ಏನು ಫೈಂಡ್ ಔಟ್ ಮಾಡಬೇಕು ನಾವು, ಲೆಂತ್ ಆಫ್ ಆರ್ಕ್. ಲೆಂತ್ ಆಫ್ ಆರ್ಕ್ ಫಾರ್ಮುಲಾ ಏನು, ಥೀಟಾ ಡಿವೈಡೆಡ್ ಬೈ 360 ಇಂಟು 2 pi r. ಸೊ ವಿಚ್ ಈಸ್ ಈಕ್ವಲ್ಸ್ ಟು, ಸೊ ಇಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಹಿಯರ್ ಥೀಟಾ ಈಸ್ 60 degree. So that is 60 degree divided by 360 into 2 into pi is 22/7 into radius is
21 ಸೆಂಟಿಮೀಟರ್ಸ್, ದಟ್ ಈಸ್ 21. ಸೊ ಇವಾಗ ಸಿಂಪ್ಲಿಫೈ ಮಾಡೋಣ. 0 0 ಗೆಟ್ ಕ್ಯಾನ್ಸಲ್, 6 1 6, 6 6 36, ಈ 2 ಇಂದ 6 ಡಿವೈಡ್ ಆಗುತ್ತೆ, 2 1 2, 2 3 6. ನೆಕ್ಸ್ಟ್ 7 1 7, 7 3 21. ಸೊ ದಿಸ್ 3 ಗೆಟ್ ಕ್ಯಾನ್ಸಲ್, ಎಲ್ಲ ಕ್ಯಾನ್ಸಲ್ ಆಗಿ ನಮಗೆ ಲಾಸ್ಟಿಗೆ ಉಳಿಯೋದೇನು 22 ಸೆಂಟಿಮೀಟರ್. ಸೊ ಇಲ್ಲಿ ಲೆಂತ್ ಇರೋದ್ರಿಂದ ಯೂನಿಟ್ ನಮಗೆ ಸಿಂಗಲ್ ಯೂನಿಟಲ್ಲಿ ಇರುತ್ತೆ. ಸೊ ದಟ್ ಈಸ್ 22 ಸೆಂಟಿಮೀಟರ್. ಸೊ ನಾವು ವಿ ಹ್ಯಾವ್ ಟು ಫೈಂಡ್ ಸೆಕೆಂಡ್ ಒನ್. ಏನು ಫೈಂಡ್ ಔಟ್ ಮಾಡಬೇಕು? ಏರಿಯಾ ಆಫ್ ದ ಸೆಕ್ಟರ್ ಫಾರ್ಮ್ಡ್ ಬೈ ದ ಆರ್ಕ್. ಸೊ ಇದ್ರದ್ದು ಇವಾಗ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಸೊ ಸೆಕೆಂಡ್ ಒನ್, ಏರಿಯಾ ಆಫ್ ಸೆಕ್ಟರ್, ಏರಿಯಾ ಆಫ್ ಸೆಕ್ಟರ್ ಇಸ್ ಈಕ್ವಲ್ಸ್ ಟು ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಥೀಟಾ ಈಸ್ 60 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ವ್ಯಾಲ್ಯೂ ಈಸ್ 22/7 ಇಂಟು ರೇಡಿಯಸ್ ಈಸ್ 21 centimeter. So in 21 into 21. So which is equals to 0 0 get cancel, 6 1s 6 6. Next it is 7 1s 7 3s 21. So 3 1s 3 2s 6. So 2 1s 2 11s 22. So ಇಲ್ಲಿ ಏನು ಉಳಿತು? 11 into 21 ಉಳಿತು. ಸೊ ಇವಾಗ 11 ಇಂದ 21 ಮಲ್ಟಿಪ್ಲೈ ಮಾಡಿದ್ರೆ 11 1s 11, 1 ಕ್ಯಾರಿ, 11 2s 22, 22 plus 1 is 23. So 231 centimeter square. Next, ಏನು ಫೈಂಡ್ ಔಟ್ ಮಾಡಬೇಕು ನಾವು? ಥರ್ಡ್ ಒನ್, ಏರಿಯಾ ಆಫ್ ದ ಸೆಗ್ಮೆಂಟ್ ಫಾರ್ಮ್ಡ್ ಬೈ ದ ಕರೆಸ್ಪಾಂಡಿಂಗ್ ಕಾರ್ಡ್. ಸೊ ವಿ ಹ್ಯಾವ್ ಟು ಫೈಂಡ್ ದ ಏರಿಯಾ ಆಫ್ ದಿ ಸೆಗ್ಮೆಂಟ್. ಥರ್ಡ್ ಒನ್, ಸೊ ಈ ಏರಿಯಾ ಆಫ್ ದಿ ಸೆಗ್ಮೆಂಟ್ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಏರಿಯಾ ಆಫ್ ಸೆಗ್ಮೆಂಟ್ ಫಾರ್ಮುಲಾ ಏನು? ಏರಿಯಾ ಆಫ್ ಸೆಗ್ಮೆಂಟ್ is equals to area of sector minus area of triangle. ಆಯಿತಾ? ಸೊ ಇಲ್ಲಿ ಏರಿಯಾ ಆಫ್ ಸೆಕ್ಟರ್ ಜಸ್ಟ್ ನಾವು ವಿ ಹ್ಯಾವ್ ಫೈಂಡ್ ಇಟ್. ಸೊ ಏರಿಯಾ ಆಫ್ ಸೆಕ್ಟರ್ ಇವಾಗಿನೂ ಫೈಂಡ್ ಔಟ್ ಮಾಡ್ಕೊಂಡಿದ್ದೇವೆ ನಾವು. ಅದು 231 ಸೆಂಟಿಮೀಟರ್ ಸ್ಕ್ವೇರ್. ಸೊ ಏರಿಯಾ ಆಫ್ ಸೆಕ್ಟರ್ ಎಷ್ಟು? 231 ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಸೊ ಇಲ್ಲಿ ನೋಡಿ, ಏರಿಯಾ ಆಫ್ ಟ್ರಯಾಂಗಲಿಗೆ ನಮಗೆ ಏನಿದೆ ಫಾರ್ಮುಲಾ? ಹಾಫ್ ಇಂಟು ಹೈಟ್ ಇಂಟು ಬೇಸ್, ಅಥವಾ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ದೇ ಹ್ಯಾವಂಟ್ ಗಿವನ್ ಎನಿ ಹೈಟ್. ಬೈ ಚಾನ್ಸ್ ರೈಟ್ ಆ್ಯಂಗಲ್ ಇದ್ದರೂ ನಮಗೆ ಹೈಟು ಬರ್ತಿತ್ತು, ಬಟ್ ಇಲ್ಲಿ 60 ಡಿಗ್ರಿ ದೇ ಹ್ಯಾವ್ ಗಿವನ್. ಹೌದಾ? ಸೊ ಹೈಟ್ ಮತ್ತು ಬೇಸು ನಮಗೆ ಏನು ಅಂತ ಗೊತ್ತಿಲ್ಲ. ಆಯಿತಾ? ಸೊ ಹೀಗಿದ್ದಾಗ ಹೇಗೆ ಫೈಂಡ್ ಔಟ್ ಮಾಡಬೇಕು ನೋಡಿ. ಇಲ್ಲಿ 60 ಡಿಗ್ರಿ ಆಯಿತು ಅಂತ ಹೇಳಿದ್ರೆ, ಸೊ ನಮಗೆ 60 ಡಿಗ್ರಿ ಆ್ಯಂಗಲ್ ಫಾರ್ಮೇಷನ್ ಆಯಿತು ಅಂತ ಹೇಳಿದ್ರೆ ದಟ್ ಈಸ್ ಆ್ಯನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಿಗೆ ನಮಗೆ ಫಾರ್ಮುಲಾ ಇದೆ, ದಟ್ ಈಸ್ √3 ಡಿವೈಡೆಡ್ ಬೈ 4 ಇಂಟು ಸೈಡ್. ಓಕೆ, ಸೊ ಇವಾಗಿಲ್ಲಿ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತೇಳಿ ತೊಗೋಣ, ಆವಾಗ ನಮಗೆ ಆನ್ಸರ್ ಬರುತ್ತೆ. ಈಕ್ವಿಲ್ಯಾಟ್ರಲ್ triangle, that is √3 divided by 4 into side. So that is 231 minus √3 divided by 4 into side is ಎಷ್ಟಿದೆ ನಮಗೆ? 21 into 21. Side is nothing but the radius of the circle. So which is equals to 231 minus √3 divided by 4 into 21 multiply ಮಾಡಿದ್ರೆ 21 1s 21, 1 2 carry, 21 2s 42, 42 plus 2 44, 441. ಸೊ ವಿಚ್ ಈಸ್ ಈಕ್ವಲ್ಸ್ ಟು, ಇಲ್ಲಿ ನೋಡಿ √3 ಇರೋದ್ರಿಂದ ನಮಗಿದು ಸಿಂಪ್ಲಿಫಿಕೇಶನ್ ಆಗೋದಿಲ್ಲ. ಸೊ ದಟ್ ಈಸ್ 231 ಮೈನಸ್ 441 √3 ಡಿವೈಡೆಡ್ ಬೈ 4. 4ಇಂದನೂ 441 ಡಿವೈಡ್ ಆಗಲ್ಲ, ಸೊ ಹಾಗೆ ಇರ್ತೀವಿ. ದಟ್ ಈಸ್ ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್. ಆಯಿತಾ? ಸೊ ಇದಿಷ್ಟು ನಮಗೆ ಎಕ್ಸಸೈಸ್ 5.2ನ ಫಸ್ಟ್ ಪ್ರಾಬ್ಲಮಿಂದ 5th ಪ್ರಾಬ್ಲಮ್ವರೆಗೂ ಮಾಡಿದ್ವಿ. ಸೊ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ 6th ಪ್ರಾಬ್ಲಮಿಂದ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿದೆ ಅಂತ ಹೇಳಿದ್ರೆ ತುಂಬ ಲೆಂತಿ ಆಗುತ್ತೆ. ಅದಕ್ಕೆ ನಾನು ನೆಕ್ಸ್ಟ್ ಪಾರ್ಟಲ್ಲಿ ನಾವು 6th ಕ್ವಶನಿಂದ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿಯೂ ಕೂಡ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ 30 ಮಿನಿಟ್ಸ್ ಒಳಗಡೆ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೋ ಅಷ್ಟು ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು.